ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡಿಂಗ್ ಮೆಂಟರ್ ಚಾನಲ್. ಸೊ ನೀವು ತಮ್ನೈಲಲ್ಲಿ ನೋಡಿರೋ ಥರ ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಮೂರು ವಿಷಯಗಳ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಮೊದಲನೇದು ಬಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಝೋನ್, ನೆಕ್ಸ್ಟು ಓಪನ್ ಇಂಟ್ರೆಸ್ಟ್ ಮತ್ತು PCR. ಸೊ ಈಗ ನಾವು ಮೊದಲು ಡಿಮಾಂಡ್ ಝೋನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಮಾಂಡ್ ಝೋನ್ಗೆ ಮೇಯ್ನ್ ಬೇಕಾಗಿರೋಂಥ ಬೋರಿಂಗ್ ಕ್ಯಾಂಡಲ್ ಅಂದ್ರೇನು, ಎಕ್ಸೈಟಿಂಗ್ ಕ್ಯಾಂಡಲ್ ಅಂದ್ರೇನು, ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಬೋರಿಂಗ್ ಕ್ಯಾಂಡಲ್ ಅಂದರೆ ಏನು? ಬೋರಿಂಗ್ ಕ್ಯಾಂಡಲ್ ಅಂದರೆ ಬಾಡಿ ಚಿಕ್ಕ ಇದ್ದು ವಿಕ್ಸು ತುಂಬ ದೊಡ್ಡದಾಗಿದ್ರೆ ಅದನ್ನು ನಾವು ಬೋರಿಂಗ್ ಕ್ಯಾಂಡಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದ್ರ ಫಾರ್ಮುಲಾ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ನೀವು ಈ ಪಿಕ್ಚರ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 50%ಗಿಂತ ಕಡಿಮೆ ಇದ್ದರೆ ಕ್ಯಾಂಡಲ್ ರೇಂಜ್ಗೆ ಅದನ್ನು ನಾವು ಬೋರಿಂಗ್ ಕ್ಯಾಂಡಲ್ ಅಂತೇಳಿ ಕರಿತೀವಿ. ಸೊ ಸಿಂಪಲ್ ವೇನಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಬಾಡಿ ಚಿಕ್ಕ ಇರುತ್ತೆ, ವಿಕ್ಸ್ಗಳು ದೊಡ್ಡ ಇರುತ್ತೆ, ಅದನ್ನು ನಾವು ಬೋರಿಂಗ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಈ ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಬೋರಿಂಗ್ ಕ್ಯಾಂಡಲ್ ಫಾಲೋಡ್ ಬೈ ದ ಗ್ರೀನ್ ಎಕ್ಸೈಟಿಂಗ್ ಕ್ಯಾಂಡಲ್. ಸೊ ಎಲ್ಲಿ ನಮಗೆ ಗ್ರೀನ್ ಎಕ್ಸೈಟಿಂಗ್ ಕ್ಯಾಂಡಲ್ ಹಿಂದೆ ಬೋರಿಂಗ್ ಕ್ಯಾಂಡಲ್ ಸಿಗುತ್ತೆ ಅದನ್ನು ನಾವು ಡಿಮಾಂಡ್ ಝೋನ್ ಅಂತ ಹೇಳಿ ಮಾರ್ಕ್ ಮಾಡ್ಕೋತೀವಿ. ಇದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮನಿ ಮತ್ತು FIIs ಈ ರೀತಿ ಝೋನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇದನ್ನು ನಾವು ರಿಟೇಲ್ ಟ್ರೇಡರ್ಸು ಫಾಲೋ ಮಾಡೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿ ತುಂಬ ಜನ ಮತ್ತೆ ಎಂಟ್ರಿ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾರೆ. ಓಕೆ, ಅದೇ ರೀತಿ ನೀವು ಓಪನ್ ಇಂಟ್ರೆಸ್ಟ್ ನೋಡಿ, ಈ ಜಾಗದಲ್ಲಿ ನೀವು ಓಪನ್ ಇಂಟ್ರೆಸ್ಟ್ನ ಈ ರೀತಿ ನೋಡ್ಬೋದು. ಓಪನ್ ಇಂಟ್ರೆಸ್ಟ್ ನಾನು ನಿಮಗೆ ಎಕ್ಸೆಲ್ ಶೀಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ NSE ಇಂಡಿಯಾ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ನನ್ನ ಸೆಟಪ್ಪಲ್ಲಿ ನಾನು ಇದನ್ನು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಸಿ ಎಷ್ಟು ಕ್ರಿಯೇಟ್ ಆಗಿದೆ, ಪಿ ಎಷ್ಟು ಕ್ರಿಯೇಟ್ ಆಗಿದೆ ಇವತ್ತಿಗೆ, ಮತ್ತು ಮೇಲ್ಗಡೆ ನಿಮಗೆ ಪ್ರೀವಿಯಸ್ ಡೇ ಎಷ್ಟು ಓಪನ್ ಇಂಟ್ರೆಸ್ಟ್ ಇತ್ತು, ಇವತ್ತೆಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಗಿದೆ. ಓಪನ್ ಇಂಟ್ರೆಸ್ಟ್ ಅಂದರೆ ಏನು? ಎಷ್ಟು ಕಾಂಟ್ರಾಕ್ಟ್ಸು ಇನ್ನೂ ಕ್ರಿಯೇಟ್ ಆಗಿ ಹಾಗೆ ಉಳಿದಿದೆ, ಸೆಟಲ್ ಆಗಿಲ್ಲ, ಅದನ್ನು ನಾವು ಓಪನ್ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ PCR ನೋಡಿ, ನಿಮ್ಗೆ ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು PCR ಪುಟ್ ಕಾಲ್ ರೇಷಿಯೋ ಅಂತೇಳಿ ಕರಿತೀವಿ. ಸೊ ನಂಬರ್ ಆಫ್ ಕಾಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪುಟ್ಸ್. ಇದು ನಮಗೆ 0 ಅಂದರೆ 1ಗಿಂತ ಕಡಿಮೆ ಇದ್ದರೆ ನಾವು ಮಾರ್ಕೆಟು ಬುಲ್ಲಿಶ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. 1ಗಿಂತ ಜಾಸ್ತಿ ಇದ್ದರೆ ಬೇರಿಶ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ ಅಂದರೆ ಜಾಸ್ತಿ ಪುಟ್ಟ ರೈಟ್ ಆಗೋದ್ರಿಂದ ನಮಗೆ ಮಾರ್ಕೆಟು ಕೆಳಗಡೆ ಬೀಳೋದಿಲ್ಲ ಅನ್ನೋ ಒಂದು ಕನ್ಫರ್ಮೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾದಂಥ ಎಜುಕೇಷ್ನಲ್ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.